ಹಂಚ್ಕೊಂಡ್ರು. ಒಂದು ನಾನು ಬಿ ಡಿ ಪಾಟೀಲ್ರಿಗೆ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ವರಿಷ್ಠರ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಬಿ ಡಿ ಪಾಟೀಲ್ರು ಆರ್ಥಿಕವಾಗಿ ಸದೃಢರು ಇಲ್ಲದೆ ಇರಬಹುದು, ಆದರೆ ಅವರಲ್ಲಿ ಇರ್ತಕ್ಕಂಥ ಹೃದಯ ಶ್ರೀಮಂತಿಕೆ ಬಹುಶಃ ಮುಂದೊಂದು ದಿನ 2 ಚುನಾವಣೆಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಹಾಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷದಿಂದ ಅವ್ರಿಗೆ ಇಂಡಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡತಕ್ಕಂಥ ಒಂದು ಅವಕಾಶವನ್ನೇ ಏನು ಕೊಟ್ಟಿದ್ರು. ಅತ್ಯಂತ ಅಲ್ಪ ಮತದಿಂದ ಅವರು ಪರಾರ್ಜಿತಗೊಂಡಿದ್ರು ಕೂಡ ಬಹುಶಃ ಅವರು ಅತ್ಯಂತ ಜನಪ್ರಿಯತೆ ಮತ್ತೆ ಜನಾನುರಾಗಿಗಳಾಗಿ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಹೋರಾಟದ ಕಿಚ್ಚಿಂದ ಬಿಡದೆ ಓಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ 100ಕ್ಕೆ 100 ಇಂಡಿ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ತಂದೆ ತಾಯಂದಿರುಗಳು ಯುವಕ ಮಿತ್ರರು ಮುಂದೊಂದು ದಿನ ಬಿ ಡಿ ಪಾಟೀಲ್ರನ್ನ ಶಾಸಕರಾಗಿ ಮಾಡ್ತೀರಾ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನನ್ನಲ್ಲಿದೆ. ಪಾಪ ಕೇಳ್ತೀರಾ, ಜನತಾದಳ ಪಕ್ಷ ಒಂದು ಜಾತಿಗೆ ಸೀಮಿತ ಅಂತ. ಬಿ ಡಿ ಪಾಟೀಲ್ರು ಒಬ್ಬ ಕುರುಬ ಸಮುದಾಯದಿಂದ ಬಂತಕ್ಕಂಥ ಒಬ್ಬ ವ್ಯಕ್ತಿ. ಜನತಾದಳ ಪಕ್ಷ ಯಾವತ್ತಿಗೂ ಕೂಡ ಒಂದು ಜಾತಿಗೋ ಧರ್ಮಕ್ಕೋ ಸಮುದಾಯಕ್ಕೋ ಸೀಮಿತವಾಗಿ ಈ ಪಕ್ಷ 25 ವರ್ಷ ಈ ರಾಜ್ಯದಲ್ಲಿ ಪೂರೈಕೆಯನ್ನ ಮಾಡಿಲ್ಲ. ಹಾಗಾಗಿ ಬಿ ಡಿ ಪಾಟೀಲ್ರು ಇವತ್ತು ಒಂದು ಸಣ್ಣ ಉದಾಹರಣೆ ನಮ್ಮ ಕಣ್ಮುಂದೆ ಇದ್ದಾರೆ. ನಾಗ್ಠಣ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ದೇವಾನಂದ್ ಚೌಹಾಣ್ಜಿರವರು ಮತ್ತೆ ಅವರ ಧರ್ಮಪತ್ನಿ ಸುನೀತಮ್ಮ ಅವರು ಕೂಡ ಇಲ್ಲೇ ಎಲ್ಲೋ ಬಹುಶಃ ಇಲ್ಲೇ ಕೂತಿದ್ದಾರೆ ವೇದಿಕೆ ಮೇಲೆ. ಬಹುಶಃ ಇವತ್ತಿನ ಈ ಒಂದು ಸಮಾವೇಶ ಪ್ರಾರಂಭ ಆದಾಗ ಒಂದು ಕಿರುಚಿತ್ರವನ್ನ ನಾವು ನೋಡ್ತಾ ಇದ್ವು. ಅದರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ರೀತಿ ಅವರ ಹೋರಾಟದ ಬದುಕನ್ನ ಸಂಪೂರ್ಣವಾಗಿ ಜನರಿಗೋಸ್ಕರ ಮುಡಿಪಿಟ್ಟರು ಅಂತಕ್ಕಂಥದನ್ನ 1982, 83, 85, 89 ಇವೆಲ್ಲವೂ ಕೂಡ ಕಿರುಚಿತ್ರಗಳಲ್ಲಿ ಪ್ರದರ್ಶನ ಆಗ್ತಾ ಇದ್ದದನ್ನ ನಾವು ನೋಡ್ತಾ ಇದ್ವಿ. ಬಿಜಾಪುರ ಜಿಲ್ಲೆ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಧುನಿಕ ಭಗೀರಥ ಅಂತಕ್ಕಂಥದ್ದು ಅನ್ನಿಸ್ಕೊಂಡಿದ್ರೆ ಯಾರಾದ್ರೂ ಅದು ಪುಣ್ಯಾತ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಇವತ್ತೇನಿಲ್ ಕೂತಿದ್ದಾರೆ ಈ ವೇದಿಕೆಯಲ್ಲಿ. ನಾನಿವತ್ತು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ, ಒಂದು 2-3 ಅಂಶಗಳನ್ನ ಪ್ರಸ್ತಾವನೆಯನ್ನ ಮಾಡ್ಲಿಕ್ಕೆ ಬಯಸ್ತೇನೆ. 1983ರಲ್ಲಿ ಮೊದಲನೇ ಬಾರಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀರಾವರಿ ಸಚಿವರಾಗಿ ಕೆಲಸವನ್ನ ಏನೋ ಕೈಗೆ ಎತ್ಕೊಂಡ್ರು. ಬಹುಶಃ ಅವತ್ತಿನ ಸಂದರ್ಭದಲ್ಲಿ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳ ಮಧ್ಯೆ ಸಾಕಷ್ಟು ವಿವಾದಗಳಿತ್ತು. ಆ ವಿವಾದಗಳು ಬಹಳ ಕಾಲದಿಂದ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇತ್ತು. ಆದ್ರೆ ಆ ವಿವಾದಕ್ಕೆ ಅಂತಿಮ ತೆರೆಯನ್ನ ಎಳೆದು ಒಂದು ಸೆಟಲ್ಮೆಂಟ್ ಫಾರ್ಮುಲಾ ಅಂತಕ್ಕಂಥದನ್ನ ಜಾರಿ ಮಾಡ್ತಾರೆ. ಬಹುಶಃ ಅದು ಮಾಡುವ ಮೂಲಕ ಮತ್ತೆ ಏನೇನು ನೆನೆಗುದ್ದಿಗೆ ಬಿದ್ದಂತ ನೀರಾವರಿ ಯೋಜನೆಗಳಿಗೆ ಮರುಜೀವವನ್ನ ತಂದ್ಕೊಟ್ಟಂತವ್ರು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಮತ್ತೆ ಬಿಜಾಪುರಕ್ಕೆ ಬರ್ತಾ ಇದ್ದಂಗೆ ನಾವೆಲ್ಲರೂ ಕೂಡ ಆಲ್ಮಟ್ಟಿ ಬಗ್ಗೆ ಚರ್ಚೆ ಮಾಡ್ತೇವೆ. ಕಾರ್ಯಕರ್ತರು ಯಾವಾಗ್ಲೂ ಹೇಳ್ತಾ ಇರ್ತೀರಿ, ಆಲ್ಮಟ್ಟಿ ಗೋಡೆಯನ್ನ ಎತ್ತರ ಮಾಡಿದ್ರು ಅಂತ. ಗೋಡೆಯನ್ನ ಎತ್ತರ ಮಾಡ್ತಕ್ಕಂಥದ್ದು ಬಹುಶಃ ಹಂತವಾಗಿ ನಡೀತಾ ಇರ್ತಕ್ಕಂಥ ಆ ಹಿಂದಿನ ಸಂಪ್ರದಾಯ ಏನಿತ್ತು ಅದಕ್ಕೂ ಮೀರಿ ದೇವೇಗೌಡರು ಸಾಹೇಬರು ಒಂದು ಆಲೋಚನೆಯನ್ನ ಮಾಡಿದ್ರು. 15 ಫೀಟ್ ಕ್ರೆಸ್ಟ್ ಗೇಟ್ ಅನ್ನ ಸ್ಥಾಪನೆ ಮಾಡುವ ಮೂಲಕ ಬಹುಶಃ ಅವ್ರು ಯಾವ ರೀತಿ ಆಲಮಟ್ಟಿ ಆ ಒಂದು ಅಣೆಕಟ್ಟಿಗೆ ಜೀವವನ್ನ ಕೊಟ್ಟರು. ಈ ಭಾಗದ 15 ಲಕ್ಷ ಎಕರೆಗೂ ಹೆಚ್ಚಿನ ರೈತರುಗಳ ಒಂದು ಜಮೀನಿಗೆ ಇವತ್ತು ಒಂದು ಹಸಿರು ಕ್ರಾಂತಿಯ ಒಂದು ಪರಿವರ್ತನೆಯನ್ನ ತಂದುಕೊಟ್ಟಂತವ್ರು ಬಹುಶಃ ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ 89ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಮೆರಿಕಾಗೆ ಹೋಗ್ತಾರೆ. ವರ್ಲ್ಡ್ ಬ್ಯಾಂಕ್ ನ ಅಧಿಕಾರಿಗಳ ಜೊತೆ ಕೂತು ಚರ್ಚೆಯನ್ನ ಮಾಡ್ತಾರೆ. ಯಾವ್ಯಾವ ನಮ್ಮ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನೀರಾವರಿ ಯೋಜನೆಗಳಿದೆ, ವರ್ಲ್ಡ್ ಬ್ಯಾಂಕ್ ನ ಅಧಿಕಾರಿಗಳ ಜೊತೆ ಕೂತು ಚರ್ಚೆಯನ್ನ ಮಾಡಿ $325 ಮಿಲಿಯನ್ ಅಂದ್ರೆ ಬಹುಶಃ ಅಂದಿಗೆ ಸಾವಿರಾರು ಕೋಟಿ ರೂಪಾಯಿಯಷ್ಟು ಅವತ್ತು ಅನುದಾನವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡ್ ಬರ್ತಕ್ಕಂಥದಕ್ಕೆ ಕಾರಣಕರ್ತರಾಗ್ತಾರೆ. ಈ ರೀತಿ ಅನೇಕ ಕಾಮಗಾರಿಗಳು ಬಹುಶಃ ಅವರು ಮಾಡಿರ್ತಕ್ಕಂಥದ್ನ ಇವತ್ತು ಬಹುಶಃ ಮಾತನಾಡ್ತಕ್ಕಂಥದಕ್ಕೆ ಪದಗಳಲ್ಲಿ ಇವತ್ತು ಅದನ್ನ ವರ್ಣಿಸ್ಲಿಕ್ಕಾಗೋದಿಲ್ಲ. ಅನೇಕ ವಿಚಾರಗಳಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ, ಇದೇ 2013ರಲ್ಲಿ
ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಬರುತ್ತೆ. ಆಗ ಬರ್ತಾರೆ, ಕಾಂಗ್ರೆಸ್ನ ನಡೆ ಕೃಷ್ಣ ಕಡೆಗೆ ಅಂತ ಹೇಳ್ತಾರೆ. ಎಲ್ಲರಿಗೂ ಬಹುಶಃ ಜ್ಞಾಪಕ ಇರಬೇಕು, ಕಾಂಗ್ರೆಸ್ನ ನಡಿಗೆ ಕೃಷ್ಣ ಕಡೆಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದವರು, ಆಣೆ ಪ್ರಮಾಣ ಮಾಡಿದವರು, ವರ್ಷಕ್ಕೆ 10,000 ಕೋಟಿ, 5 ವರ್ಷಕ್ಕೆ 50,000 ಕೋಟಿಯನ್ನ ಇಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿದವರು. ಮತ್ತೇನಾಗುತ್ತೆ, UKP 3ನೇ ಹಂತ 17,000 ಕೋಟಿ ಅವತ್ತು ಸಂಪೂರ್ಣಗೊಳಿಸಬಹುದಾಗಿತ್ತು, 17,000 ಕೋಟಿ ರೂಪಾಯಿ ವೆಚ್ಚದಲ್ಲಿ UKP 3ನೇ ಹಂತ. ಆದ್ರೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಬಂದಂತ ಕಾಂಗ್ರೆಸ್ನವರು ಸಂಪೂರ್ಣ ಬಹುಮತದಿಂದ ಸರ್ಕಾರವನ್ನ ಮಾಡ್ತಾರೆ, ಆಡಳಿತವನ್ನ ಮಾಡ್ತಾರೆ. ಆದ್ರೆ ಕೊಟ್ಟಂತ ಭರವಸೆಯಲ್ಲಿ ಕನಿಷ್ಠ ಪಕ್ಷ ಅರ್ಧನಾದ್ರೂ ಭರವಸೆಯನ್ನ ಈಡೇರಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾರೆ ಕಾಂಗ್ರೆಸ್ನವರು.